ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೇಳುವಂತ ಕೊಡುವಂತ ಸರ್ಕಾರ ಯೋಜನೆಗಳನ್ನ ಎಲ್ಲಾನು ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಇಷ್ಟು ಸಾಲ ಕೊಡ್ತೀವಿ, ಎಷ್ಟು ಸಾಲ ಕೊಡ್ತೀವಿ, ಮಹಿಳೆಯರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಓಕೆ, ಅದನ್ನ ಕಾರ್ಯರೂಪಕ್ಕೆ ತರೋದು ಯಾವಾಗ? ಸುಮಾರು ಇವಾಗ 2 ತಿಂಗಳ ಕಾಲ ಆಯ್ತು ಈ ಒಂದು ಯೋಜನೆ ಬಗ್ಗೆ ಮಹಿಳೆಯರಿಗೆ ಅನೌನ್ಸ್ಮೆಂಟ್ ನ ಮಾಡಿ. ಆದ್ರೂ ಸಮೇತ ಇನ್ನ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಈಗ ಒಂದು ಮಾಹಿತಿ ಬರ್ತಾ ಇದೆ. ಈ ವಿಡಿಯೋ ಮಾಡ್ತಾ ಇರುವಂತ ಮುಖ್ಯ ಉದ್ದೇಶ ಇದು ಸರ್ಕಾರಕ್ಕೆ ತಲುಪಬೇಕು. ಯಾಕಂದ್ರೆ ಹೇಳ್ಬಿಡೋದೊಂದು ಮಾಡ್ಬಿಡೋದೊಂದು ಮಾಡಬಾರ್ದು ಅಂತ ಅವ್ರಿಗೂ ಅರಿವಿನ ಮೂಡಿಸ್ಬೇಕಾಗಿದೆ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಗೌರ್ಮೆಂಟ್ ತನಕ ವಿಡಿಯೋಸ್ಗಳು ರೀಚ್ ಆದಾಗ ಅವರಿಗೆ ಓಕೆ ಜನರ ಕಷ್ಟ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಂಡ್ ಕಮೆಂಟ್ ಸೆಷನ್ ನ ಕೂಡ ಓದುತ್ತಾರೆ. ಹಾಗಾಗಿ ಹೇಳ್ತಿರೋದು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ತಿರೋ ಹಾಗೆ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫಸ್ಟ್ ಶೇರ್ ಮಾಡಿ. ಈಗ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಿಮ್ಗೆಲ್ರಿಗೂ ಬಹಳಷ್ಟು ದಿನದಿಂದನೇ ನಾನು ವಿಚಾರನ ತಿಳಿಸಿದ್ದೆ. ಸಂಘನ ಲಾಂಚ್ ಮಾಡಿದ್ರು, 6 ಲಕ್ಷದವರೆಗೂ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ಲಕ್ಷದಿಂದ 6 ಲಕ್ಷಕ್ಕೆ ಸಾಲನ ಜಂಪ್ ಮಾಡಿದ್ರು. ಇದೆಲ್ಲ ಆಗ್ತಾ ಬರ್ತಾ ಇದೆ. ಆದ್ರೂ ಈ ಸಂಘದ ಬಗ್ಗೆ ಏನ್ ಹೇಳಿದ್ರು ಅಂತಂದ್ರೆ, ನಾವ್ ಇವತ್ತಿಂದಾನೇ ಚಾಲೆಂಜ್ ಕೊಟ್ಬಿಡ್ತಿದೀವಿ, ನೀವು ಆಶಾ ಕಾರ್ಯಕರ್ತೆಯರು ಅಂದ್ರೆ ಅಂಗನವಾಡಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಅಂದ್ರೆ 10 ಜನರ ಒಂದು ಗ್ರೂಪ್ ಮಾಡ್ತೀವಿ, ಅಲ್ಲಿರುವಂತ ಎಲ್ಲಾ ಮಹಿಳೆಯರಿಗೂ ಇಂಡಿವಿಜುವಲ್ ಆಗಿ 50,000ದಿಂದ 6 ಲಕ್ಷದವರೆಗೂ ಸಾಲ ಕೊಡ್ತೀವಿ. ಅವರು ಸಣ್ಣ ಪುಟ್ಟ ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ ಮಾಡ್ಕೋಬಹುದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಒಂದು ಸಂಘನ ಉದ್ಘಾಟನೆ ಮಾಡೋದು, ದೊಡ್ಡದಾಗ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ಕಂಠೀರವ ಸ್ಟೇಡಿಯಂ ಅಲ್ಲಿ ಎಲ್ಲ ಮಾಡಿದ್ರು. ಸೊ ಇದಾದ್ಮೇಲೆ ಈಗ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಮಹಿಳೆಯರು ವೇಟ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ತುಂಬಾ ಜನ ಅಂಗನವಾಡಿಗೆ ಹೋಗಿ ಕೇಳ್ಕೊಂಡ್ ಬರ್ತಾ ಇರುವಂತವ್ರು ಇದಾರೆ. ಸೊ ಇವ್ರು ಏನ್ ಹೇಳಿದ್ರು, ಆಗ್ಬಿಡುತ್ತೆ ಹೋಗಿ ಎಲ್ಲರೂ ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬಿಡಿ ಹಾಗೆ ಹೀಗೆ ಅಂತ ಅಂದ್ರು. ಅದು ಏನು, ಕಾಲ ಅವಕಾಶನ ತುಂಬಾ ಲಿಮಿಟ್ ಆಗಿ ಕೊಟ್ಟಿದ್ದಾರೆ. ಬಹುಶೇಕಡ ಜಾನ್ವರಿ ಎಂಡ್ವರೆಗೂ ಅಷ್ಟೇನೆ ಈ ಒಂದು ಯೋಜನೆಗೆ ಅವಕಾಶ ಕೊಟ್ಟಿದ್ದು. ಎಲ್ಲಾ ಮಹಿಳೆಯರು ಈ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ರೆ ಸರ್ಕಾರಕ್ಕೆ ಸಾಲ ಕೊಡೋದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ರು, ಒಂದು ಟೈಮ್ ಲಿಮಿಟ್ ನ ಫಿಕ್ಸ್ ಮಾಡ್ಕೊಂಡ್ರು. 3 ತಿಂಗಳು ಅಷ್ಟೇನೆ ಅಂತ, ಬಹುಶೇಕಡ ಜಾನ್ವರಿ ಒಳಗೆ ಎಂಡ್ ಆಗ್ಬೇಕದು. ಸೊ ಇವ್ರು ಏನ್ ಮಾಡಿದ್ರು, ಅಪ್ಲಿಕೇಶನ್ಸ್ ಗಳನ್ನ ಬಿಟ್ಟಿದೀವಿ, ಹೋಗಿ ಅಪ್ಲಿಕೇಶನ್ ಹಾಕಿ, ಅಂಗನವಾಡಿ ಕಾರ್ಯಕರ್ತೆಯವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಪ್ಲಿಕೇಶನ್ ಎಲ್ಲ ಇದ್ ಮಾಡ್ಕೊಡ್ತಾರೆ ಹಾಗೆ ಅಂತ ಹೇಳಿದ್ರು. ಬಟ್ ಇವತ್ಗೂ ಹೋದ್ರೆ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿಲ್ಲ, ಇದ್ರ ಬಗ್ಗೆ ಅಪ್ಲಿಕೇಶನ್ಸ್ ಗಳು ನಮಗೂ ಬಂದಿಲ್ಲ ಅಂತ ಹೇಳಿ ತಿಳಿಸಿ ವಾಪಸ್ ಕಳಿಸ್ತಾ ಇದ್ದಾರೆ ಮಹಿಳೆಯರಿಗೆ. ಹಾಗಾದ್ರೆ ಯಾರ ಹತ್ರ ಹೋಗ್ಬಿಟ್ಟು ಈ ಒಂದು ವಿಚಾರವಾಗಿ ಕೇಳ್ಬೇಕು? ಇವಾಗ ನೀವೇ ಅನೌನ್ಸ್ ಮಾಡಿದ್ರಿ, ಇವಾಗ ಜನ ಹೋಗಿ ನೀವು ಕೊಟ್ಟಿದ್ದೀರಾ ಕರೆಕ್ಟ್, ಅದನ್ನ ಕಾರ್ಯರೂಪಕ್ಕೆ ತಂದಿದೀವಿ ಅಂತ ಹೇಳದ್ಮೇಲೆ ಹೋಗಿ ಕೇಳಿದಾಗ ನಮಗೆ ಇದ್ರ ಬಗ್ಗೆ ವಿಚಾರಣೆ ಗೊತ್ತಿಲ್ಲ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಸೊ ಜಾನ್ವರಿ ಎಂಡು ಅಂತ ಹೇಳಿದ್ರಿ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ. ಇನ್ನೇನು ಜಾನ್ವರಿ, ನಾವು ಆಲ್ಮೋಸ್ಟ್ 10ನೇ ತಾರೀಕು ಮೇಲೆ ಕಳೆದಾಯ್ತು, ಬಂದಾಯ್ತು. ಹಿಂಗಂದೀಗ ಅನ್ಸೊತ್ತಿಗೆ ತಿಂಗಳು ಕಳ್ದೋಗ್ಬಿಡುತ್ತೆ, ದೊಡ್ಡ ವಿಷಯ ಅಲ್ಲ. ಬಟ್ ಹೇಳದ್ಮೇಲೆ ಇದನ್ನ ಮಾಡ್ಬೇಕಲ್ವಾ? ಇದು ಇವಾಗ ಒಂದು ಯಕ್ಷ ಪ್ರಶ್ನೆ ಆಗಿ ಕೂತ್ಕೊಂಡಿದೆ. ಇದನ್ನ ನಿಜವಾಗ್ಲೂ ಇವರು ಲಾಂಚ್ ಮಾಡ್ತಾರಾ, ಮಾಡಲ್ವಾ, ಸುಮ್ನೆ ಬೋಗಸ್ ಮಾಡ್ತಾ ಇದಾರಾ? ಎಲ್ಲಾ ತರದ ಡೌಟ್ಸ್ ಗಳು ಈಗ ನಮಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಕೂತ್ಕೋತಾ ಇದೆ. ಇದಕ್ಕೆ ಗೌರ್ಮೆಂಟ್ ಅವರು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಉದ್ದೇಶ. ಬಿಕಾಸ್ ಹೆಲ್ಪ್ ಆಗುತ್ತಲ್ವಾ ತುಂಬಾ ಜನಕ್ಕೆ, ಹಣ ಕೊಟ್ರೆ, ಸಾಲ ಕೊಟ್ರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ ನ ತಗೊಳ್ಳಿ. ಅಂಡ್ ಇವಾಗ ಬಾಕಿ ಉಳಿದಿರೋ ಹಣನು ಇನ್ನೂ ಸಮೇತ ತುಂಬಾ ಜನಕ್ಕೆ ಬಂದಿಲ್ಲ. ನನ್ಗೆ ಇವಾಗ್ಲೂ ಕಮೆಂಟ್ ಹಾಕ್ತಾ ಇದ್ದೀರಾ, ಬಂದಿಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ನಾನ್ ಹೆಲ್ಪ್ ಮಾಡೋದು ಏನು ಇಲ್ಲ, ನನಗ್ ಗೊತ್ತಿರುವಂತ ಮಾಹಿತಿನ ನಿಮ್ಮೊಟ್ಟಿಗೆ ಹೇಳ್ತೀನಿ. ಬಿಕಾಸ್ ನಾನ್ ಗೌರ್ಮೆಂಟ್ ಅಲ್ಲ, ಏನ್ ವಿಚಾರ ಬರುತ್ತೆ ಅದನ್ನ ನಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಅಷ್ಟೇ ನಾನ್ ಮಾಡ್ತೀನಿ, ಮೀಡಿಯೇಟರ್ ತರ. ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತೀನಿ ಬಿಟ್ಟು ನಾನು ಗೌರ್ಮೆಂಟ್ ಅಲ್ಲ. ಸೊ 24ನೇ ಕಂತಿನ ಹಣ ಬಹುಶೇಕಡ ಎಲ್ಲರಿಗೂ ಜಮಾ ಆಗಿದೆ ಅಂತ ಕೂಡ ಗೌರ್ಮೆಂಟ್ ಸ್ಟೇಟ್ಮೆಂಟ್ ನ ಕೊಟ್ಟ ಮೇಲೆ ಎಲ್ರಿಗೂ ಬಂದಿದೆ ಅಂತ ಭರವಸೆ ಮೇಲೆ ನಾವು ಇರ್ತೀವಿ. ತುಂಬಾ ಜನಕ್ಕೆ ಆಕ್ಚುಲಿ ಬಂದಿಲ್ಲ, ಇನ್ನ 3 ತಿಂಗಳು ಕಂತಿನ ಹಣ ಬಂದಿಲ್ಲ ಅಂತಾನು ಕಮೆಂಟ್ ಹಾಕ್ತಾ ಇದ್ದೀರಾ. ಸೊ ಬರುತ್ತೆ, ಬಂದಿಲ್ಲ ಅಂತಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಂದ್ಸಲಿ ಭೇಟಿ ನೀಡಿ, ಒಂದ್ಸತಿ ನಿಮ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ನೋಡಿ, ಏನಾದ್ರು ಕ್ರಾಸ್ ವೆರಿಫಿಕೇಶನ್ ಮಾಡ್ಲಿ, ಇಲ್ಲ ಅಂದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ. ನಾನು ಅದನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ. ಅಂಡ್ ಈಗ BPL ಇಂದ APL ಗೆ ವರ್ಗಾವಣೆ ಮಾಡಿರುವಂತ ಕಾರ್ಡ್ಗಳಿಗೂ ಅಮೌಂಟ್ ಕೊಡ್ತಾ ಇದ್ದಾರೆ. ಅದನ್ನು ನಿಮ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಒಂದಷ್ಟು ಕ್ರೈಟೀರಿಯಾಗಳಿಗೆ ಅಮೌಂಟ್ ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ಎಲ್ಲ ವಿಚಾರಗಳಿದೆ, ದಯವಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈಗ ಕಮೆಂಟ್ಸ್ ಗಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸೋಣ. APL ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಅಂತ ಕೇಳಿದ್ದಾರೆ. ಯಾವ್ದು ರೇಷನ್ ಕಾರ್ಡ್ಗೆ ಸದ್ಯಕ್ಕೆ ಅಪ್ಲಿಕೇಶನ್ಸ್ ಗಳು ಓಪನ್ ಇಲ್ಲ. ಸೊ ಅದ್ರ ಬಗ್ಗೆ ನೀವು ಸದ್ಯಕ್ಕೆ ಚಿಂತೆ ಮಾಡೋದು ಬೇಡ. ವಿ ಕೇಮ್ ಟು ನೋ, ನಾವು ಇದು ಇದು ಅಂದ್ರೆ ಕನ್ವರ್ಟ್ ಆಗಿತ್ತಲ್ಲ APL ಗೆ BPL ಇಂದ.
ಸೊ ಕಾರ್ಡ್ ತಪ್ಪಾಗಿ ಕನ್ವರ್ಟ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ರೆ ನೀವು ವಾಪಸ್ ಇಲ್ಲ ನಮ್ ಕಾರ್ಡ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಒಂದು ಅರ್ಜಿ ಸಲ್ಸಕ್ಕೆ ಒಂದು ಟೈಮ್ ಲಿಮಿಟ್ ನ ಕೊಟ್ಟಿತ್ತು ಗೌರ್ಮೆಂಟ್. ಸೊ January 15th ವರೆಗೂ ಇದು ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಿದು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ಎಕ್ಸ್ಟೆನ್ಷನ್ ಆಗಿಲ್ಲ, ಕಳೆದ ಲಾಸ್ಟ್ ತಿಂಗಳಲ್ಲೇ ಇದಕ್ಕೆ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಅದನ್ನ ತುಂಬಾ ಸೀರಿಯಸ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ಸ್ ಒಂದಿಗೆ ಬಿಟ್ಟಿದ್ರು. ಇದಕ್ಕೆ ಮುಗ್ದೋಗಿದೆ, ನೀವು ಅಪ್ಲಿಕೇಶನ್ ಹಾಕಕ್ ಆಗೋದಿಲ್ಲ. ಸೊ ಅದನ್ನ ಕ್ರಾಸ್ ವೆರಿಫೈ ಮಾಡಿ ನಿಮ್ಗೆ ಕೊಡ್ತಾರೆ. ಬಟ್ ಇವಾಗ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಆಗಲ್ಲ. ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕಾ, ಬೇರೆ ಡಿಸ್ಟಿಕ್ ಹಾಕೊಂಡು ಪ್ಲೀಸ್ ಹೇಳಿ. ಮೇಡಮ್ ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕಾ, ಬೇರೆ ಡಿಸ್ಟಿಕ್ ಹಾಕಬಹುದಾ ಪ್ಲೀಸ್ ಹೇಳಿ. ಯಾರ್ ಬೇಕಾದ್ರೂ ಕರ್ನಾಟಕದಲ್ಲಿ ಹಾಕಬಹುದು. ಬರೀ ಅಂದ್ರೆ ಇದು ಯಾವ್ದು ಅಂತ ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ನಂಗೆ ಕಮೆಂಟ್ ಅಲ್ಲಿ ಕೇಳಿದೀರಾ. ಸೊ ಅಡ್ರೆಸ್ ಪ್ರೂಫ್ ಎಲ್ಲ ಕೊಡ್ಬೇಕು ಅಂತ ಹೇಳ್ದೆ ನಾನು. ಸೊ ನೀವು ಬೆಂಗಳೂರಲ್ಲಿ ಇರೋರು ಮಾತ್ರ ಇದನ್ನ ಹಾಕ್ಬೇಕು ಅಂತ ನಾನು ಹೇಳಿದೆ ವಿಡಿಯೋದಲ್ಲಿ. ಬೇರೆ ಊರಿಂದ ಬಂದು ಇಲ್ಲಿಗೆ ಬಂದು ನೀವು ವಾಸ ಮಾಡಿ 5 years ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಬೇರೆ ಅಡ್ರೆಸ್ ಪ್ರೂಫ್ ಇಟ್ಕೊಂಡು ಇಲ್ಲಿಗೆ ಬಂದು ನಿಮ್ಗೆ ಹಾಕಕ್ಕೆ ನಿಮ್ಗೆ ಅಥಾರಿಟಿ ಇರೋದಿಲ್ಲ. ಲಿಂಕ್ ಎಲ್ಲಿದೆ ಅಂತ ಕೇಳಿದಾರೆ. ಲಿಂಕ್ ಹಾಕಿದೀನಿ ನೋಡಿ, ನಿಮ್ಗೆ ದಯವಿಟ್ಟು ಡಿಸ್ಕ್ರಿಪ್ಷನ್ ನ ಓದಿ. ನಾನು ಲಿಂಕ್ ನ ಹಾಕಿದೀನಿ, ಪ್ಲೀಸ್ ಮಿಸ್ ಮಾಡಬೇಡಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ನ ಓದಿ. ನಮ್ದು ಯಾವಾಗ್ಲೂ APL ಕಾರ್ಡ್ ಇದೆ, ನಮಗೆ 23ನೇ ಕಂತಿನ ಹಣ ಸಹ ಬಂದಿದೆ. ಇದನ್ನೇ ನಾನು ಹೇಳ್ತಾ ಇರೋದು ನಿಮಗೆ. APL ಕಾರ್ಡ್ ಇದ್ದವ್ರಿಗೂ ಗೃಹಲಕ್ಷ್ಮಿ ಹಣ ಕೆಲವ್ರಿಗೆ ಬರ್ತಾ ಇದೆ. ಅಂಡ್ ಇವಾಗ BPL ಇಂದ APL ಗೆ ವರ್ಗಾವಣೆ ಆಗಿರೋ ಕಾರ್ಡ್ಗಳಿಗೂ ಬರ್ತಾ ಇದೆ ಅಂತ ಹೇಳಿದ್ದು ನಾನು ನಿಮ್ಗೆ. ಹಣ ಬರ್ತಾ ಇದೆಯಂತೆ. 24ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಹಾಕಿದ್ದಾರೆ. APL ಮತ್ತೆ ಅಕ್ಕಿ ಕೊಡಿ ಮೇಡಮ್, ಅದು ಇದು ರೇಷನ್ ಕೇಳಿದೆ ಗೊತ್ತಾ ನಾನು. ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಕಡೆ ವೈರಲ್ ಆಗ್ತದೆ ನ್ಯೂಸ್. ಬಟ್ ಇನ್ನೂ ಅದು ಆಕ್ಚುಲಿ ಕೊಟ್ಟಿಲ್ಲ. ಕೊಡ್ತಾರೆ, ಬಹುಶಃ ನಿಮಗೆ ನೆಕ್ಸ್ಟ್ ಮಂತ್ ಇಂದ ಕೊಡುವಂತ ಚಾನ್ಸಸ್ ಇದೆ. ಸೊ ವೇಟ್ ಮಾಡಿ ನೋಡೋಣ. ನೆಕ್ಸ್ಟ್ ಇವಾಗ ಅಕ್ಕಿನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಅದು ಇನ್ನೊಂದು ಇತ್ತು ಗೊತ್ತಾ, ರೇಷನ್ ಕಾರ್ಡ್ ಇದ್ದವರಿಗೆ 1,000 ರೂಪಾಯಿ ಕ್ಯಾಶ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೊಸದಾಗಿ ಇನ್ನೊಂದು ಸುದ್ದಿನ ಹರಡಿಸಿದ್ರು. ಸೊ ಅದ್ರಲ್ಲೂ ಅಕ್ಕಿ ಬೇಕಾ ಹಣ ಬೇಕಾ ಅಂತ ಕೇಳಿದಾಗ ನಮ್ ಜನ ತುಂಬಾ ಸೀರಿಯಸ್ ಆಗಿ ಅಕ್ಕಿನೇ ಕೊಡಿ ಅಂತ ಕೇಳ್ಕೊಂತ ಇದಾರೆ. ಓಕೆ, ಬದ್ಲಿ 24th ಕಂತಿನ ಹಣ ಬೆಂಗಳೂರು ರೂರಲ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹಾಕಿದ್ದಾರೆ ನೋಡಿ. ಇನ್ನ 25, 26, 27, 28 ಗೃಹಲಕ್ಷ್ಮಿ ಹಣ ಹಾಕಿ ತುಂಬಾ ಹೆಲ್ಪ್ ಆಗುತ್ತೆ. ಮೈಸೂರು ಡಿಸ್ಟಿಕ್ ಪಿರಿಯಾಪಟ್ಟಣ ಅಂತ ಕಮೆಂಟ್ ಹಾಕಿದ್ದಾರೆ. 24 ಕ್ಲಿಯರ್ ಆಗ್ಬೇಕು, ಅದಾದ್ಮೇಲೆ 25, 26 ಎಲ್ಲ ಬರೋದು ನಿಮ್ಗೆ. 24 ಇನ್ನೂ ತುಂಬಾ ಜನ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಅಂಡ್ ಹಳೇದು 2 ತಿಂಗಳದ್ದು ಬಾಕಿ ಇದೆ, ಅದನ್ನು ಕೊಡ್ಬೇಕಾಗಿದೆ. ಸೊ ದೊಡ್ಡ ಪ್ರೋಸೆಸ್ ಅಲ್ಲಿ ಇರೋ ಸರ್ಕಾರ. ಸದ್ಯಕ್ಕಂತೂ ನೀವು 25ನ ಎಕ್ಸ್ಪೆಕ್ಟ್ ಮಾಡಬೇಡಿ, ತುಂಬಾ ಲೇಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ರಾಯಚೂರು ಜಿಲ್ಲೆ 25ನೇ ಕಂತಿನ ಹಣ ಬಂದಿಲ್ಲ. ಬರಲ್ಲ, 5ನೇ ಕಂತಿನ ಹಣ ಬರೋದಿಲ್ಲ. ಸೊ ದಯವಿಟ್ಟು ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. 24ನೇ ಕಂತಿನ ಹಣ ಕ್ಲಿಯರೆನ್ಸ್ ಆಗೋವರೆಗೂ 25ನೇ ಕಂತಿನ ಹಣ ಬರೋದಿಲ್ಲ ಯಾರಿಗೂ. ಅಂಡ್ 25ನೇ ಕಂತಿನ ಹಣದ ಬಗ್ಗೆ ಗೌರ್ಮೆಂಟ್ ಸಮೇತ ಇದುವರೆಗೂ ಒಂದು ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೂಡ ಪಾಸ್ ಮಾಡಿಲ್ಲ. ಸೊ ಭರವಸೆ ಇಟ್ಕೊಂಡಿರೋರು, ಕಾಯ್ತಾ ಇರೋರು ಬೇಡ, ಬರೋದಿಲ್ಲ. 24 ಕ್ಲಿಯರ್ ಆಗಿದೆ. ಇನ್ನ ಇದಕ್ಕೆಲ್ಲ ಆಟಾಡ್ಸೋದು ತುಂಬಾ ಇದೆ. ಗೌರ್ಮೆಂಟ್ ಆಟಾಡ್ಸ್ಬಿಟ್ಟೆ ನಮಗೆ ಹಣ ಕೊಡೋದು. ಸೊ ನೀವು ಕೇಳಿದ ಪ್ರಶ್ನೆಗೆ ಅಂಡ್ ನಿಮ್ಗೆ ಇವಾಗ ಈ ಒಂದು ಯೋಜನೆಯ ವಿಚಾರವಾಗಿ ಯಾವಾಗ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಬೇಕಾಗಿದೆ. ಅದೆಲ್ಲದ್ರ ಬಗ್ಗೆ ಗೌರ್ಮೆಂಟ್ ಅತಿ ಬೇಗ ನಮ್ಗೊಂದು ಕ್ಲಾರಿಟಿ ಸಿಕ್ಬಿಟ್ರೆ ಅಟ್ಲೀಸ್ಟ್ ಮಹಿಳೆಯರು ಹೋಗಿ ಆ ಸಾಲ ತಗೊಂಡು ಅವ್ರ ಲೈಫ್ ನ ಅವರು ನೋಡ್ಕೊಳ್ಳೋಷ್ಟು ಒಂದು ಬೆಂಬಲ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಹೇಳ್ತಿರೋದು, ವಿಡಿಯೋನ ಬೇಗ ಶೇರ್ ಮಾಡಿ, ಎಲ್ಲರಿಗೂ ವಿಷಯ ಗೊತ್ತಾಗ್ಲಿ. ಏನ್ ಸರ್ಕಾರ ಮಾಡ್ತಾ ಇದೆ, ಹೇಳೋದೊಂದು ಮಾಡೋದೊಂದು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ. ಇದೆಲ್ಲ ಬೇಡ, ಹೇಳಿರೋದನ್ನ ಕೊಟ್ಬಿಟ್ರೆ ಎಲ್ಲರೂ ಆರಾಮಾಗಿರ್ಬಹುದು ಅನ್ನೋದಷ್ಟೇ ನಮ್ಮೆಲ್ಲರ ಉದ್ದೇಶ. ನೆಕ್ಸ್ಟ್ ಯಾವ್ದೇ ರೀತಿ ಅಪ್ಡೇಟ್ಸ್ ಇದ್ರು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.